ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನೀವೆಲ್ಲರೂ ಕರ್ತನಲ್ಲಿ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇವತ್ತು 44ನೇ ಕೀರ್ತನೆಯ ಪುಸ್ತಕದಿಂದ ದೇವರ ವಾಕ್ಯವನ್ನು ಧ್ಯಾನಿಸಲಿದ್ದೇವೆ. ನೀವು ಸಭೆ ನಡೆಸುವವರಾಗಿರಬಹುದು, ಅಥವಾ ಸಭೆಯಲ್ಲಿ ಒಂದು ನಾಯಕರಾಗಿರಬಹುದು, ಒಂದು ಹಿರಿಯ ವಿಶ್ವಾಸಿಯಾಗಿರಬಹುದು. ನಾನು ನಿಮ್ಮ ಹತ್ರ ಒಂದು ವಿಷಯವನ್ನು ಕೇಳಕ್ಕೆ ಇಷ್ಟಪಡುತ್ತೇನೆ. ಯಾವತ್ತಾದರೂ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ, ಆಧ್ಯಾತ್ಮಿಕ ಅನುಭವದಲ್ಲಿ ದೇವರು ನಿದ್ರಿಸುವ ಹಾಗೆ ನೀವು ಅಂದ್ಕೊಂಡಿದ್ದೀರಾ? ಕಾರ್ಯಗಳೆಲ್ಲ ನಿಮಗೆ ವಿರುದ್ಧವಾಗಿ ನಡೆಯುತ್ತಾ ಇರುತ್ತದೆ. ನಿಮಗೆ ಜಯವನ್ನು ನೋಡಲಿಕ್ಕಾಗಲ್ಲ. ನಿಮಗೆ ಸಿಗುವಂಥದ್ದೆಲ್ಲ ಸೋಲು. ನೀವು ಪ್ರಾರ್ಥಿಸುವ ಕಾರ್ಯಗಳಲ್ಲಿ ನಿಮಗೆ ಉತ್ತರವೂ ಸಿಗಲ್ಲ. ಯಾಕಪ್ಪ ದೇವರೇ, ನನ್ನ ಜೀವಿತದಲ್ಲಿ ನೀವು ನಿದ್ರೆ ಮಾಡುತ್ತಾ ಇದೀಯಾ? ಯಾಕೆ ನನ್ನನ್ನು ಕೈ ಬಿಟ್ಟಿದೀಯಾ? ಯಾಕೆ ನನ್ನ ಪ್ರಾರ್ಥನೆಗಳಿಗೆ ಕಿವಿ ಕೊಟ್ಟಿಲ್ಲ? ಈ ಥರ ಒಂದು ದುಃಖಕರವಾದ ಅನುಭವಕ್ಕೆ ಒಳಪಟ್ಟಿದ್ದೀರಾ ನೀವು? ಹಾಗಾದರೆ ಈ ಸಂದೇಶ ಪೂರ್ತಿ ನೀವು ಕೇಳ್ರಿ. ಕೆಲವೊಮ್ಮೆ ಈ ಆಧ್ಯಾತ್ಮಿಕ ಅನುಭವಗಳಲ್ಲಿ ದೇವರು ನಿದ್ರಿಸುವ ಹಾಗೆ ನಾವು ಅಂದ್ಕೊಳ್ತೀವಿ. ಯೇಸು ಕ್ರಿಸ್ತನು ಶಿಷ್ಯರೊಂದಿಗೆ ಹಡಗಿನಲ್ಲಿ ಹೋಗುವಾಗ ಬಿರುಗಾಳಿ ಬಂದಾಗ ಅಲೆಗಳೆಲ್ಲವೂ ಆ ಹಡಗಿಗೆ ವಿರೋಧವಾಗಿ ಬಂದು ಆ ಹಡಗಿನ ಮೇಲೆ ಬೀಳುವಾಗ ಶಿಷ್ಯರುಗಳೆಲ್ಲ ಮರಣ ಭಯದಿಂದ ಕೂಗಾಡುತ್ತಾ ಇದ್ರು. ಆವಾಗ ಯೇಸು ಕ್ರಿಸ್ತನು ಏನು ಮಾಡುತ್ತಾ ಇದ್ರು? ಹಡಗಿನಲ್ಲಿ ಚೆನ್ನಾಗಿ ನಿದ್ರೆ ಮಾಡುತ್ತಾ ಇದ್ರು, ಒಳ್ಳೆ ನಿದ್ರೆ ಮಾಡುತ್ತಾ ಇದ್ರು. ಈಗ ಅವರೆಲ್ಲ ಹೋಗಿ ಯೇಸು ಕ್ರಿಸ್ತನನ್ನು ಎಬ್ಬಿಸುತ್ತಾರೆ. ಏಸಪ್ಪ, ಕ್ರಿಸ್ತನೇ, ಯೇಸುವೆ, ಎದಲು, ನಾವು ಸಾಯುತ್ತಿದ್ದೇವೆ. ನಮ್ಮ ಮೇಲೆ ನಿನಗೆ ಕರುಣೆ ಇಲ್ಲವಾ? ನಾವು ಎಲ್ಲರೂ ಸಾಯುತ್ತಿದ್ದೇವೆ, ಆದರೆ ನೀವು ಆರಾಮಾಗಿ ನಿದ್ರೆ ಮಾಡ್ತಾ ಇದೆಯಲ್ಲಪ್ಪ, ಎದಲು ಎಂದು ಎಬ್ಬಿಸುತ್ತಾರೆ. ಅವಾಗ ಯೇಸು ಕ್ರಿಸ್ತನು ಕೇಳಿದಂಥ ಒಂದು ಪ್ರಶ್ನೆ ಅವರನ್ನು ನೋಡಿ, ನಿಮಗೆ ಯಾಕೆ ನಂಬಿಕೆ ಇಲ್ಲ? ನಿಮಗೆ ಯಾಕೆ ನಂಬಿಕೆ ಇಲ್ಲ? ನಿಮ್ಮ ನಂಬಿಕೆ ಎಲ್ಲಿ ಹೋಯಿತು? ಈಗ ನೀವು ಕೂಡ ಅದೇ ಅನುಭವಗಳಿಗೆ ಒಳಪಡುವವರಾಗಿರಬಹುದು. ಈ ಲೋಕದಲ್ಲಿ ಕಷ್ಟಗಳಲ್ಲಿ, ಹಿಂಸೆಗಳಲ್ಲಿ ನೀವು ಒಳಪಟ್ಟಿರುವಾಗ ಅದನ್ನು ನೀವು ಯಾರ ಹತ್ರನೂ ಹೇಳಿಕೊಳ್ಳಕ್ಕಾಗದೇ ಇರುವ ಪರಿಸ್ಥಿತಿಯಲ್ಲಿ ಇರಬಹುದು. ತನ್ನನ್ನು ಆಧ್ಯಾತ್ಮಿಕರು, ಸ್ಪಿರಿಚುವಲ್ ಪೀಪಲ್ ಅಂತ ಅನ್ಕೊಳ್ಳುವ ಸಭೆಯ ನಾಯಕರ ಹತ್ರ ಹೋಗಿ ಹೇಳುವಾಗ, ಅಥವಾ ಹಿರಿಯ ವಿಶ್ವಾಸಿಗಳ ಹತ್ರ ಹೋಗಿ ಹೇಳಿಕೊಳ್ಳುವಾಗ ಅವರು ನಿಮಗೆ ಇಮಿಡಿಯೇಟ್ಲಿ ಕೇಳುವಂಥ ಒಂದು ಪ್ರಶ್ನೆ ಏನು ಗೊತ್ತಾ? ನಿನಗೆ ನಂಬಿಕೆ ಇಲ್ಲ, ನೀನು ಇನ್ನೂ ನಂಬಿಕೆಯಲ್ಲಿ ಹೆಚ್ಚಾಗಬೇಕು, ಇನ್ನೂ ದೇವರನ್ನು ನೀನು ನಂಬಬೇಕು, ಇನ್ನೂ ನೀನು ಹೆಚ್ಚಾಗಿ ಪ್ರಾರ್ಥಿಸಬೇಕು. ಇದಾಗಿರುತ್ತದೆ ಎಲ್ಲರೂ ನಿಮಗೆ ಕೊಡುವಂಥ ಒಂದು ಆಲೋಚನೆ. ನಿಮ್ಮ ಕಷ್ಟ, ನಿಮ್ಮ ದುಃಖದ ಮಧ್ಯದಲ್ಲಿ ಸಹಾಯ ಮಾಡುವುದಕ್ಕಿಂತ ಹೆಚ್ಚು ಆಧ್ಯಾತ್ಮಿಕರ ಬಾಯಿಂದ ಬರುವ ಒಂದು ಮಾತು ಅಥವಾ ಆಲೋಚನೆ ಏನಾಗಿರುತ್ತದೆ ಗೊತ್ತಾ? ನಿನಗೆ ನಂಬಿಕೆ ಇಲ್ಲ. ಬೇಗ ಈಸಿಯಾಗಿ ಹೇಳ್ಬಿಡ್ತಾರೆ, ನಿನಗೆ ನಂಬಿಕೆ ಇಲ್ಲ, ನಂಬಿಕೆ ಕೊರತೆ ಇರುವುದರಿಂದ ನೀನು ಈ ಕಷ್ಟದಲ್ಲಿ ಇದೆಯಾ. ಇದನ್ನು ಕೇಳುವಾಗ ಆ ಮಾತುಗಳು ನಿಮ್ಮನ್ನು ಸಂತೈಸುವುದಕ್ಕೆ ಬದಲಾಗಿ ಇನ್ನೂ ಹೆಚ್ಚು ನೋವನ್ನು ಉಂಟು ಮಾಡುತ್ತದೆ. ಯಾಕೆಂದರೆ ನಿಮಗೆ ದೇವರಲ್ಲಿ ಎಷ್ಟು ನಂಬಿಕೆ ಇದೆ ಅದು ನಿಮಗೂ ದೇವರಿಗೂ ಮಾತ್ರ ಗೊತ್ತು. ನೀವು ದೇವರ ಮಾರ್ಗದಲ್ಲಿ 100ಕ್ಕೆ 100ರಷ್ಟು ವಿಧೇಯರಾಗಿ ನಡೆಯುತ್ತಾ ಇರಬಹುದು. ದೇವರ ವಾಕ್ಯಕ್ಕನುಸಾರವಾಗಿ ನಿಮ್ಮ ಜೀವಿತ ಇರಬಹುದು. ದೇವರನ್ನು ನೀವು ಅಷ್ಟೇ ಪ್ರೀತಿ ಮಾಡುವವರಾಗಿರಬಹುದು. ಆದರೂ ಆ ಕಷ್ಟದ ಸಮಯದಲ್ಲಿ ನಿನ್ನ ನಂಬಿಕೆಯ ಕೊರತೆಯ ಕಾರಣ ಇದೆಲ್ಲ ನಿನಗೆ ಸಂಭವಿಸುತ್ತಾ ಇದೆ ಎಂದು ಕೇಳುವಾಗ ಆ ಮಾತು ನಿಮ್ಮ ಹೃದಯವನ್ನು ಇನ್ನೂ ಹೆಚ್ಚಾಗಿ ನೋವುಂಟು ಮಾಡುತ್ತದೆ ಹೊರತು ನಿಮಗೆ ಒಂದು ಸಮಾಧಾನವನ್ನು ಕೊಡುವಂಥ ಮಾತಾಗಿ ಇರದೇ ಇರಬಹುದು. ಈ ಥರ ಅನುಭವ ಇದೆಯಾ? ಈ ಥರ ಅನುಭವ ಇರುವವರಾಗಿ ನೀವು ಇದ್ದರೆ ನಾನು ಹೇಳುತ್ತೀನಿ, ನಿಮ್ಮ ದುಃಖವು ನಂಬಿಕೆಯಲ್ಲಿ ಒಂದು ಭಾಗ. ಪ್ರೈಸ್ ದಿ ಲಾರ್ಡ್. ನೀವು ಅನ್ಕೋಬೇಡ್ರಿ ದುಃಖದಲ್ಲಿ ಇರುವಾಗ ಅದು ನಂಬಿಕೆ ಇಲ್ಲ ಅಂದ. ಇಲ್ಲ. ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾನು ಹೇಳುತ್ತೇನೆ, ನಿಮ್ಮ ದುಃಖವೂ ಒಂದು ನಂಬಿಕೆನೇ. ಪ್ರೈಸ್ ದಿ ಲಾರ್ಡ್. ಆಮೇನ್. ನಂಬಿಕೆಯಲ್ಲಿ ದುಃಖವೂ ಒಂದು ಭಾಗ. ಬರೀ ನಂಬಿಕೆ ಎಂದು ಹೇಳುವಂಥದ್ದು ಇವತ್ತು ಎಲ್ಲರೂ ಏನು ಬೋಧನೆ ಮಾಡುತ್ತಾರೆ ಗೊತ್ತಾ? ನಂಬಿಕೆ ಎಂದು ಹೇಳುವಾಗ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಮಾತನಾಡಬೇಕು, ಧನಾತ್ಮಕವಾಗಿ ಮಾತನಾಡಬೇಕು, ಪಾಸಿಟಿವ್ ಆಗಿ ಮಾತನಾಡಬೇಕು. ಆವಾಗ ನೀವು ನಂಬುವವರು. ನೆಗೆಟಿವ್ ಆಗಿ ಮಾತಾಡಿದರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ.
ಋಣಾತ್ಮಕವಾಗಿ ಮಾತನಾಡಿದರೆ ನಿಮ್ಮ ಇಲ್ಲಿ ನಂಬಿಕೆ ಇಲ್ಲ. ಋಣಾತ್ಮಕ ಅಂದರೆ ಏನು? ಇರುವ ಪರಿಸ್ಥಿತಿಯನ್ನು ಇರುವ ಹಾಗೆ ಹೇಳಿದರೂ ಈ ಆಧ್ಯಾತ್ಮಿಕ ಲೋಕವು ಅಂದರೆ ತನ್ನನ್ನು ಆಧ್ಯಾತ್ಮಿಕರು ಅನ್ಕೊಳ್ತಾರಲ್ಲ ಕೆಲವರು ಸೂಪರ್ ಸ್ಪಿರಿಚುವಲ್ ಕ್ರೈಸ್ತರು, ಅವರು ಹೇಳುವಂಥದ್ದು ನಿನಗೆ ನಂಬಿಕೆ ಇಲ್ಲ, ನೆಗೆಟಿವ್ ಆಗಿ ಮಾತನಾಡ್ತಾ ಇದೆಯಾ, ಋಣಾತ್ಮಕವಾಗಿ ಮಾತನಾಡ್ತಾ ಇದೆಯಾ. ನಾನು ಹೇಳುತ್ತೇನೆ ರೀ, ಕೆಲವೊಮ್ಮೆ ದೇವರ ಸನ್ನಿಧಾನದಲ್ಲಿ ಇರುವ ಕಾರ್ಯಗಳನ್ನು ಇರುವ ಹಾಗೆ ಒಪ್ಪಿಕೊಳ್ಳುವವರಾಗಿರಬೇಕು. ದೇವರ ಹತ್ರ ನಿಮ್ಮ ದುಃಖಗಳನ್ನು ಹಂಚಿಕೊಳ್ಳಬಹುದು, ಅದರಲ್ಲಿ ಯಾವುದು ತಪ್ಪಿಲ್ಲ. ನಿಮ್ಮ ದುಃಖವನ್ನು ದೇವರಿಗೆ ನೀವು ತಿಳಿಯಪಡಿಸಬಹುದು, ಅದರಲ್ಲಿ ಯಾವುದು ತಪ್ಪಿಲ್ಲ. ನಿಮ್ಮ ಭಾವನೆಗಳನ್ನು ಇರುವ ಹಾಗೆ ದೇವರ ಹತ್ರ ಹೇಳಿಕೊಳ್ಳ್ರಿ, ಅದರಲ್ಲಿ ಯಾವುದು ತಪ್ಪಿಲ್ಲ. ಯಾಕೆ ನಾಟಕ ಮಾಡಬೇಕು? ನಿಮ್ಮ ಹೃದಯದ ಭಾವನೆಗಳನ್ನು ಇರುವ ಹಾಗೆ ದೇವರ ಹತ್ರ ಹಂಚಿಕೊಳ್ಳ್ರಿ. ಪ್ರೈಸ್ ದಿ ಲಾರ್ಡ್. ಅದು ನಿಮ್ಮ ನಂಬಿಕೆಯಲ್ಲಿ ಒಂದು ಭಾಗನೆ. ಕೆಲವೊಮ್ಮೆ ಯೇಸು ಕ್ರಿಸ್ತನು ಮಾಡಿದ ಅದ್ಭುತಗಳು ಇಮಿಡಿಯೇಟ್ಲಿ ಬೇಗ ಅದ್ಭುತಗಳಾಗುತ್ತಾ ಇತ್ತು. ಆದರೆ ಕೆಲವೊಂದು ಅದ್ಭುತಗಳು ಅದು ಒಂದು ಪ್ರಾಸೆಸ್ಸಲ್ಲಿ ಇತ್ತು. ಒಬ್ಬ ಕುರುಡನಿಗೆ ಯೇಸು ಸ್ವಾಮಿ ಅದ್ಭುತ ಮಾಡುವಾಗ ಮೊದಲನೆಯದಾಗಿ ಆತನ ಹತ್ರ ಕೇಳುತ್ತಾರೆ, ನೀನು ಹೇಗೆ ಕಾಣುತ್ತೀಯಪ್ಪ ಅಂದ. ಆ ಕುರುಡನು ಹೇಳುತ್ತಾನೆ, ಮನುಷ್ಯರನ್ನು ಮರಗಳ ಹಾಗೆ ಕಾಣುತ್ತೇನೆ. ಈಗ ಆ ಕುರುಡನು ನಂಬಿಕೆಯಿಂದ, ಯೇಸು ಸ್ವಾಮಿ ನನ್ನ ಕಣ್ಣುಗಳನ್ನು ಮುಟ್ಟಿದ್ದಾರೆ, ಹೌದು ಯೇಸು ಸ್ವಾಮಿ ನಾನು ಎಲ್ಲರನ್ನೂ ಕಾಣುತ್ತೇನೆ, ನಾನು ಕಾಣಲಿಕ್ಕಾಗುತ್ತದೆ ಎಂದು ಹೇಳುವಾಗ ಯೇಸು ಸ್ವಾಮಿ ಅವರು ಹೋಗ್ತಾ ಇದ್ರು. ಆದರೆ ಅವನು ಸಾಯುವ ತನಕ ಮನುಷ್ಯರೆಲ್ಲರನ್ನು ಮರದ ಹಾಗೆ ನೋಡುವವನಾಗಿದ್ದನು ಅಲ್ವೇ. ಆದರೆ ಅವನು ಹೇಳಿದ, ಇಲ್ಲ, ನಾನು ಮನುಷ್ಯರನ್ನು ಮರಗಳ ಹಾಗೆ ಕಾಣುತ್ತೇನೆ. ಮತ್ತೆ ಯೇಸು ಸ್ವಾಮಿ ಗುಣಪಡಿಸುವ ಪ್ರಾಸೆಸ್ಸನ್ನು ಶುರು ಮಾಡಿದರು. ಕೆಲವೊಮ್ಮೆ ಇರುವ ಕಾರ್ಯಗಳನ್ನು, ಇರುವ ಪರಿಸ್ಥಿತಿಗಳನ್ನು, ಇರುವ ದುಃಖ ಸಂಕಟಗಳನ್ನು ಇರುವ ಹಾಗೆ ದೇವರ ಪ್ರಸನ್ನತೆಯಲ್ಲಿ ನೀವು ಒಪ್ಪಿಕೊಳ್ಳಬೇಕು. ಆವಾಗ ನಿಮಗೆ ಒಂದು ಪರಿಪೂರ್ಣ ಬಿಡುಗಡೆ ಸಿಗ್ತದೆ. ಹಾಗಾದರೆ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ದುಃಖವು ನಂಬಿಕೆಯಲ್ಲಿ ಒಂದು ಭಾಗ. ನೀವು ದುಃಖಕ್ಕೆ ಒಳಪಟ್ಟವರಾಗಿದ್ದರೆ, ಕಷ್ಟಕ್ಕೆ ಒಳಪಟ್ಟವರಾಗಿದ್ದರೆ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ, ನಿಮ್ಮ ನಂಬಿಕೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡ್ರಿ. ದೇವರು ಎಲ್ಲಿ ಹೋಗಿಲ್ಲ, ನಿಮ್ಮ ಸಂಗಡ ಇದ್ದಾನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಕೈ ಬಿಟ್ಟಿಲ್ಲ, ಆತನು ನಿಮ್ಮ ಸಂಕಟವೇ ಇದ್ದಾನೆ. ಇದನ್ನೇ ನಾವು 44ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. 44ನೇ ಕೀರ್ತನೆಯನ್ನು ನಾವು 5 ಭಾಗವಾಗಿ ಭಾಗವಹಿಸಬಹುದು. 1ನೇ ವಾಕ್ಯದಿಂದ 3ನೇ ವಾಕ್ಯ ತನಕ ಈ ಕೀರ್ತನೆಯನ್ನು ಹಾಡಿರುವವರು ಕೋರಗಿಯರ ಪುತ್ರರು. ಇವರು ಈ ಕೀರ್ತನೆಯನ್ನು ಹಾಡುತ್ತಾರೆ. 1ನೇ ವಾಕ್ಯದಿಂದ 3ನೇ ವಾಕ್ಯ ತನಕ ಹಿಂದಿನ ಕಾಲದಲ್ಲಿ ದೇವರು ಅವರ ಪಿತೃಗಳ ಜೀವಿತದಲ್ಲಿ ಮಾಡಿದ ಜಯಕರವಾದ ಕಾರ್ಯಗಳನ್ನು ಬಗ್ಗೆ ಮಾತನಾಡುತ್ತಾರೆ. ನೋಡ್ರಿ, 1ನೇ ವಾಕ್ಯದಿಂದ, ದೇವರೇ ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ, ಅವರೇ ನಮಗೆ ತಿಳಿಸಿದರು. ನಿನ್ನ ಹಸ್ತವೇ ಈ ದೇಶದಲ್ಲಿದ್ದ ಜನಾಂಗಗಳನ್ನು ಹೊರಡಿಸಿ ನಮ್ಮ ಪಿತೃಗಳನ್ನೇ ನೆಲೆಗೊಳಿಸಿದೆ. ಈ ಕೋರಗಿಯರವರಿಗೆ ಅವರ ಪಿತೃಗಳು ಹೇಳಿಕೊಟ್ಟಿದ್ದಾರೆ, ನಾವು ಅರಣ್ಯದಲ್ಲಿ ಅಲೆದಾಡುವವರಾಗಿದ್ದದ್ದು, ಆದರೆ ದೇವರು ನಮ್ಮನ್ನು, ನಮ್ಮ ಎಲ್ಲ ವೈರಿಗಳನ್ನು ಹೊರಡಿಸಿ ಈ ದೇಶದಲ್ಲಿ ನಮ್ಮನ್ನು ನೆಲೆಪಡಿಸಿದ್ದಾರೆ. ಪಿತೃಗಳ ಮೇಲೆ ದೇವರ ಹಸ್ತವು ಮಾಡಿದ ಕೃತ್ಯಗಳನ್ನು ಇವರು ಕೇಳಿದ್ದಾರೆ. ಅದೆಲ್ಲ ಈಗ ಅವರು ನೆನಪು ಮಾಡಿಕೊಳ್ಳುತ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಗೊತ್ತಾ? ಅವರ ಕಷ್ಟದ ಕಾಲದಲ್ಲಿ ಅವರು ನೆನಪು ಮಾಡಿಕೊಳ್ಳುತ್ತಾರೆ, ನೀವು ಎಷ್ಟು ಮಹತ್ ಕಾರ್ಯಗಳನ್ನು ಮಾಡಿದಿರಿ ದೇವರೇ, ನಮ್ಮ ಪಿತೃಗಳ ಜೀವಿತದಲ್ಲಿ ಎಷ್ಟು ಅದ್ಭುತಗಳನ್ನು ಮಾಡಿದಿರಿ. ಇವತ್ತು ನೀವು ಬದಲಾಗಿಲ್ಲ, ಅದೇ ದೇವರಾಗಿದ್ದೀರಿ. ದೇವರು ಹಿಂದಿನ ಕಾಲದಲ್ಲಿ ಮಾಡಿರುವ ಆ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು, ಸಹಾಯ ಕಾರ್ಯಗಳನ್ನು ನೆನಪು ಮಾಡುವ ವಿಚಾರಗಳನ್ನು 1ನೇ ವಾಕ್ಯದಿಂದ 3ನೇ ವಾಕ್ಯವರೆಗೂ ನಾವು ನೋಡುತ್ತೇವೆ. 4ರಿಂದ 8ವರೆಗೂ ಇರುವ ವಾಕ್ಯಗಳಲ್ಲಿ ಈಗ ಪ್ರೆಸೆಂಟ್ ಟೈಮಿನಲ್ಲಿ ದೇವರ ಮೇಲೆ ಅವರು ಇಟ್ಟಿರುವ ನಂಬಿಕೆಯನ್ನು ಬಗ್ಗೆ ಮಾತನಾಡುತ್ತಾರೆ. 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನು ಬಿಲ್ಲಿನಲ್ಲಿ ಭರವಸವಿಡುವುದಿಲ್ಲ, ಕತ್ತಿಯು ನನ್ನನ್ನು ರಕ್ಷಿಸಲಾರದು.
ನಮ್ಮ ಪಿತೃಗಳ ಕಾಲದಲ್ಲಿ ನೀವು ಅವರಿಗೆ ಅದ್ಭುತ ಮಾಡಿದಿರಿ ದೇವರೇ. ಈಗ ನಾನು ಏನು ಮಾಡುತ್ತೇನೆ, ನಾನು ಬಿಲ್ಲಲ್ಲಿ ನಂಬಿಕೆ ಭರವಸೆ ಇಡಲಿಲ್ಲ, ಕತ್ತಿಯಲ್ಲಿ ನನ್ನ ನಂಬಿಕೆಯನ್ನು ಇಟ್ಟಿಲ್ಲ. ಅಂದರೆ ನಾನು ನನ್ನ ಮೇಲೆ ನನ್ನ ನಂಬಿಕೆ ಇಟ್ಟಿಲ್ಲ, ನನ್ನ ಭುಜಬಲದಲ್ಲಿ ನನ್ನ ನಂಬಿಕೆಯನ್ನು ಇಟ್ಟಿಲ್ಲ, ನನ್ನ ಬುದ್ಧಿಯಲ್ಲಿ ನನ್ನ ನಂಬಿಕೆಯನ್ನು ಇಟ್ಟಿಲ್ಲ. ದೇವರೇ, ನನ್ನ ನಂಬಿಕೆ ನಿನ್ನ ಮೇಲೆ ಇದೆ. ಪ್ರೈಸ್ ದಿ ಲಾರ್ಡ್. ನಾನು ನಿನ್ನನ್ನೇ ನಂಬುತ್ತೇನೆ, ನಿನ್ನನ್ನೇ ನಾನು ಆಧಾರ ಮಾಡಿಕೊಂಡಿದ್ದೇನೆ. ದೇವರ ಮೇಲೆ ಅವರಿಗಿರುವ ನಂಬಿಕೆಯನ್ನು ಬಗ್ಗೆ ಮಾತನಾಡುತ್ತಾ ಇದ್ದಾರೆ. ಆದರೆ ನೋಡ್ರಿ, 9ನೇ ವಾಕ್ಯದಿಂದ ಹಾಗೆಯೇ ಒಂದು ಬದಲಾವಣೆ ಆಗುತ್ತದೆ. ಅವರು ದುಃಖ ಪಡುವುದಕ್ಕೆ ಶುರುವಾಗುತ್ತಾರೆ, ಗೋಳಾಡುವುದಕ್ಕೆ ಶುರುವಾಗುತ್ತಾರೆ. ನನ್ನ ನಂಬಿಕೆ ನಿನ್ನಲ್ಲಿ ಇದ್ದರೂ ಕೂಡ ದೇವರೇ, ನನಗೆ ಸಿಗುತ್ತಾ ಇರುವುದು ಸುಳ್ಳು. 9ನೇ ವಾಕ್ಯ ನೋಡ್ರಿ. ಆದರೆ ಈಗ ನೀನು ಕೈಬಿಟ್ಟದರಿಂದ ಅವಮಾನಕ್ಕೆ ಒಳಗಾದೆನಲ್ಲ. ಕೆಲವೊಮ್ಮೆ ದೇವರು ನಿಮ್ಮನ್ನು ಕೈಬಿಟ್ಟ ಹಾಗೆ ನಿಮಗೆ ಪರಿಸ್ಥಿತಿಗಳಾಗಬಹುದು. ನಿಮಗೆ ಸಿಗುವುದೆಲ್ಲ ಅವಮಾನವಾಗಿರಬಹುದು. ದೇವ ಜನರೇ ನಿಮ್ಮನ್ನು ನಿರಾಕರಣೆ ಮಾಡಬಹುದು. ನಿಮ್ಮ ಸಂಬಂಧಿಗರು ನಿಮ್ಮನ್ನು ನಿರಾಕರಣೆ ಮಾಡಬಹುದು. ನಿಮ್ಮನ್ನು ಬೇಡ ಎಂದು ಹೇಳಬಹುದು. ನಿಮ್ಮನ್ನು ಅವಮಾನಿಸಬಹುದು. ಆ ಥರ ಸಂದರ್ಭಗಳಿಗೆ ನೀವು ಒಳಗಾಗಬಹುದು. ಇದಗೂ ದೇವರಲ್ಲಿ ನೀವು ಇಟ್ಟಿರುವ ನಂಬಿಕೆಗೂ ಏನು ಸಂಬಂಧ ಇಲ್ಲ ಪ್ರಿಯರೇ. ಅಂದರೆ ದೇವರ ಮೇಲೆ ನೀವು ನಂಬಿಕೆ ಇಟ್ಟಿರುವುದರಿಂದ ಅವಮಾನಕ್ಕೆ ನೀವು ಒಳಪಡುವುದಿಲ್ಲ ಅಂತ ಅರ್ಥ ಅಲ್ಲ. ಅವಮಾನ ಬರಬಹುದು, ನಿಂದನೆಗಳು ಬರಬಹುದು. ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡುವಾಗ ಯಾವುದೇ ವಿಧವಾದ ದುಃಖಕರವಾದ ವಿಷಯಗಳು ಅಥವಾ ಕಷ್ಟಗಳು ನಿಮಗೆ ಬರುವುದೇ ಇಲ್ಲ ಎಂದು ಬೈಬಲ್ ನಿಮಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ನೀವು ಕಷ್ಟಗಳಿಗೆ ಒಳಪಡಬಹುದು. ಆದರೆ ಒಂದು ಏನು ಗೊತ್ತಾ, ಆ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ದೇವರ ಹಸ್ತವು ನಿಮ್ಮ ಮೇಲೆ ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ಹಸ್ತವು ನಿಮ್ಮ ಮೇಲೆ ಇರುತ್ತದೆ, ಅದು ನಿಮ್ಮನ್ನು ಕೈ ಬಿಡುವುದಿಲ್ಲ. ಈಗ ನೋಡ್ರಿ, ಅವರೇನು ಹೇಳ್ತಾರೆ, ನೀವು ನಮ್ಮನ್ನು ಕೈ ಬಿಟ್ಟದರಿಂದ ಅವಮಾನಕ್ಕೆ ಒಳಗಾಗಿದ್ದೇವೆ. ನಮ್ಮ ಸೈನ್ಯಗಳ ಸಂಗಡ ನೀನು ಹೊರಡಲಿಲ್ಲ. ನೋಡ್ರಿ, ನೀವು ನಮ್ಮ ಸಂಗಡ ಇಲ್ಲ, ಅದಕ್ಕೆ ನಾವು ಅವಮಾನಕ್ಕೆ ಒಳಪಟ್ಟಿದ್ದೀವಿ. ಅದು 9ರಿಂದ 16ವರೆಗೂ ಗೋಳಾಡುತ್ತಾರೆ, ದುಃಖ ಪಡುತ್ತಾರೆ. 17ನೇ ವಾಕ್ಯದಿಂದ 22ನೇ ವಾಕ್ಯ ತನಕ ನಾವು ನೋಡುತ್ತೇವೆ, ನಿಮ್ಮಲ್ಲಿ ನಂಬಿಕೆಸ್ಥರಾಗಿ ಇದ್ದರೂ ಸಹ ನಾವು ಕಷ್ಟಪಡುವವರಾಗಿದ್ದೀವಿ. 17ನೇ ವಾಕ್ಯದಲ್ಲಿ ನೋಡ್ತೀವಿ ನೋಡ್ರಿ, ನಾವು ನಿನ್ನನ್ನು ಮರೆಯದೆಯೂ ನಿನ್ನ ನಿಬಂಧನೆಗಳನ್ನು ಮೀರದೆಯೂ ಇದ್ದರು. ನೋಡ್ರಿ, ನಾನು ದೇವರನ್ನು ಮರೆತಿಲ್ಲ, ದೇವರ ನಿಬಂಧನೆಗಳಿಗೆ ಮೀರಿ ನಡೆಯಲಿಲ್ಲ. ಅಂದರೆ ವಾಕ್ಯವನ್ನು ಅನುಸರಿಸಿ ನಾನು ನಡೆಯುವವನಾಗಿದ್ದೇನೆ. ಇದೆಲ್ಲ ನನ್ನ ಮೇಲೆ ಬಂದಿದೆಯಲ್ಲ, ನನ್ನ ಹೃದಯವು ಹಿಂದಿರುಗಲಿಲ್ಲ. ನೋಡ್ರಿ, ನಾನು ದೇವರನ್ನು ಬಿಟ್ಟು ಹಿಂಜಾರಿ ಹೋಗಿಲ್ಲ, ದೇವರ ನಿಬಂಧನೆಗಳನ್ನು ಮೀರಿ ನಡೆದಿಲ್ಲ. ಆದರೆ ಯಾಕೆ ಈ ಥರ ಅವಮಾನಗಳು, ನಿಂದನೆಗಳೆಲ್ಲ ನನಗೆ ಸಂಭವಿಸುವಂಥದ್ದಾಗಿರುತ್ತದೆ? 5ನೇ ಭಾಗ 23-26 ನಾವು ನೋಡುತ್ತೇವೆ, ಅವರು ಕರುಣೆಗಾಗಿ, ದೇವರ ದಯೆಗಾಗಿ ಪ್ರಾರ್ಥಿಸುವವರಾಗಿದ್ದಾರೆ. 23ನೇ ವಾಕ್ಯ, ಕರ್ತನೇ ಯಾಕೆ ನಿದ್ರಿಸುತ್ತಿ? ಯಾಕಪ್ಪ ನನ್ನ ಜೀವಿತದಲ್ಲಿ ನೀನು ನಿದ್ರೆ ಮಾಡುವವನಾಗಿದ್ದೀಯಾ? ನೀನು ಎದಲು, ನೋಡ್ರಿ, ಎಚ್ಚರವಾಗು, ಏಳು, ನಮ್ಮನ್ನು ಬಿಟ್ಟೇ ಬಿಡಬೇಡ, ನಮ್ಮನ್ನು ಕೈ ಬಿಡಬೇಡ, ನಮ್ಮನ್ನು ಕರುಣಿಸು, ನಮಗೆ ದಯ ಮಾಡ್ರಿ. ಈ ಥರ ಅನುಭವಗಳು ನಿಮಗೆ ಇದೆಯಾ ಪ್ರಿಯರೇ? ಯಾರ ಹತ್ರನೂ ಹಂಚಿಕೊಳ್ಳಕ್ಕಾಗದೇ ಇರುವ ಕಾರ್ಯಗಳು, ಎಲ್ಲರಿಂದ ನಿರಾಕರಿಸಲ್ಪಟ್ಟ, ತಿರಸ್ಕರಿಸಲ್ಪಟ್ಟ, ಅವಮಾನಿಸಲ್ಪಟ್ಟ ಅನುಭವಗಳು. ಇವು ನಂಬಿಕೆಸ್ಥರಾಗಿ ಇದ್ದರು, ಪರಿಶುದ್ಧವಾಗಿದ್ದರು, ಪ್ರಾರ್ಥಿಸುವವರಾಗಿದ್ದರು, ಅಭಿಷೇಕಿಸಲ್ಪಟ್ಟವರಾಗಿದ್ದರು. ಈ ಥರ ಅನುಭವಗಳಿಗೆ ಒಳಗಾಗಿದ್ದೀರಾ? ಇದನ್ನು ಯಾರ ಹತ್ರ ಹೇಳಿಕೊಳ್ಳಕ್ಕಾಗಲ್ಲ. ಈ ಕ್ರೈಸ್ತ ಸಮುದಾಯದಲ್ಲಿ, ಈ ಕ್ರೈಸ್ತ ಲೋಕದಲ್ಲಿ ಹೋಗಿ ಹೇಳಿಕೊಳ್ಳುವಾಗ ಅವರು ಕೂಡ ನಿಮ್ಮನ್ನು ತೀರ್ಪು ಮಾಡಬಹುದು. ಇಲ್ಲಮ್ಮ, ಇಲ್ಲ, ನಿನಗೆ ನಂಬಿಕೆ ಇಲ್ಲ, ನಿನ್ನ ನಂಬಿಕೆಯ ಕೊರತೆಯ ಕಾರಣ ಇದೆಲ್ಲ ನಿನಗೆ ಆಗುತ್ತಾ ಇರಬಹುದು. ಯಾಕೆ 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 ಈ ಥರ ಪ್ರಶ್ನೆಗಳು ನಿಮ್ಮೊಳಗೆ ಇದೆಯಾ? ಪೇತ್ರನಲ್ಲಿ ಒಂದು ವಾಕ್ಯ ಇದೆ. 1 ಪೇತ್ರ 1ನೇ ಅಧ್ಯಾಯ
7ನೇ ವಾಕ್ಯ ಹೀಗೆ ಹೇಳುತ್ತದೆ, ಈ ಬಂಗಾರವು ನಾಶವಾಗುವಂತವಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧನೆ ಮಾಡುವಂತೆ ಬಂಗಾರಗಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಪ್ರೈಸಲ. ಉತ್ತರ ಏನು ಗೊತ್ತಾ? ದೇವರು ನಿಮ್ಮ ನಂಬಿಕೆಯನ್ನು ಶೋಧನೆ ಮಾಡುತ್ತಾ ಇದ್ದಾನೆ, ಪರೀಕ್ಷಿಸುತ್ತಾನೆ. ಪರೀಕ್ಷೆಯ ಕೊನೆಯಲ್ಲಿ ನಿಮಗೆ ಒಂದು ಪ್ರಮೋಷನ್ ಇದೆ. ಪ್ರೈಸ್ ದಿ ಲಾರ್ಡ್. ನಂಬಿಕೆಯಿಂದ ಹೇಳ್ರಿ, ಆಮೆನೆಂದು ಹೇಳಿ ಸ್ವೀಕರಿಸ್ರಿ. ಇದೇ ಅನುಭವಕ್ಕೆ ನೀವು ಒಳಪಟ್ಟವರಾಗಿದ್ದರೆ ಆಮೆನೆಂದು ಹೇಳ್ರಿ. ಈಗ ನೀವು ನೋಡುವುದು ನಿಮಗೆ ಸಿಗಲಿಕ್ಕಿರುವ ಕೀರ್ತಿ, ಪ್ರಭಾವ, ಮಾನಗಳಿಗೆ ಸರಿಸಾಟ ಅಲ್ಲ. ಯಾಕೆಂದರೆ ದೇವರು ನಿಮ್ಮನ್ನು ಶೋಧಿಸುವಂಥದ್ದು, ಅಂದರೆ ನಿಮ್ಮನ್ನು ಪರೀಕ್ಷಿಸುವಂಥದ್ದು, ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುವಂಥದ್ದು ನಿಮ್ಮನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ನಿಮ್ಮನ್ನು ಇನ್ನೂ ಪರಿಶುದ್ಧಗೊಳಿಸಿ ನಿಮ್ಮ ಬೆಲೆಯನ್ನು ಹೆಚ್ಚು ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಈ ಥರ ಒಂದು ಶೋಧನೆಗೆ ನೀವು ಒಳಪಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೇ ಇರುವಾಗ ಇವತ್ತು ಬೆಳಿಗ್ಗೆ ಸಮಯದಲ್ಲಿ ದೇವರು ನಿಮಗೆ ಒಂದು ಉತ್ತರವನ್ನು ನೀಡುತ್ತಾ ಇದ್ದಾನೆ. ನಿನ್ನ ನಂಬಿಕೆಯನ್ನು ನಾನು ಪರೀಕ್ಷಿಸುವಂಥದ್ದು ನಿನ್ನನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ಬದಲಾಗಿ ನೀನು ಎಲ್ಲಿ ಅವಮಾನವನ್ನು ಹೊಂದಿದಿ, ಯಾವ ಕಾರ್ಯದಲ್ಲಿ ನೀನು ಸೋಲನ್ನು ಅನುಭವಿಸಿದಿ, ಯಾವ ಕಾರ್ಯದಲ್ಲಿ ನೀನು ಬಲಹೀನತೆಯನ್ನು ಅನುಭವಿಸಿದಿ, ಆ ಕಾರ್ಯಗಳಲ್ಲಿ ನನ್ನ ಬಲವನ್ನು ತುಂಬಿಸಿ, ನನ್ನ ಮಹಿಮೆಯನ್ನು ನಿನ್ನ ಮೇಲೆ ತುಂಬಿಸಿ, ನೀನು ಅವಮಾನಪಟ್ಟ ಜಾಗದಲ್ಲಿ, ನೀನು ನಿರಾಕರಿಸಲ್ಪಟ್ಟ ಜಾಗದಲ್ಲಿ ನಿನ್ನನ್ನು ಮೇಲಕ್ಕೆತ್ತಿ ನಾನೇ ನಿನ್ನನ್ನು ಘನಪಡಿಸುವೆನು ಎಂಬುದಾಗಿ ದೇವರು ನಿಮಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್ ಎಂದು ಹೇಳಿ ಸ್ವೀಕರಿಸಿಕೊಳ್ಳ್ರಿ. ಆಮೆನ್ ಎಂದು ಹೇಳಿ ಸ್ವೀಕರಿಸಿಕೊಳ್ಳ್ರಿ. ನೀವು ಅವಮಾನಪಟ್ಟ, ನೀವು ತಲೆ ಬಕ್ಕಬೇಕಾಗಿರುವ ಆ ಎಲ್ಲ ಸಂದರ್ಭಗಳಲ್ಲಿ, ಆ ಎಲ್ಲ ಜಾಗಗಳಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆತ್ತಿ ನಿಮ್ಮನ್ನು ಘನಪಡಿಸಕ್ಕೆ ಹೋಗುತ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ. ದೇವರ ಹಸ್ತವು ನಿಮ್ಮ ಮೇಲೆ ಇದೆ. ಇದೆಲ್ಲ ಒಂದು ಪರೀಕ್ಷೆಯ ಕಾಲ ಅಷ್ಟೇ. ದುಃಖದಲ್ಲಿ ಇದ್ದೀರಾ? ನಂಬಿಕೆ ಕಳ್ಕೋಬೇಡ್ರಿ. ದುಃಖವು ನಂಬಿಕೆಯಲ್ಲಿ ಒಂದು ಭಾಗ. ನಿಮಗೆ ಇರುವ ಭಾವನೆಗಳನ್ನು ದೇವರ ಹತ್ರ ಹಂಚಿಕೊಳ್ಳ್ರಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಕ್ಕೆ ಒಬ್ಬ ವ್ಯಕ್ತಿ ಈ ಭೂಮಿಯಲ್ಲಿ ಇರುವುದಾದರೆ ಅದು ಯೇಸು ಕ್ರಿಸ್ತನು ಒಬ್ಬನೇ. ದೇವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಯಾವ ಮನುಷ್ಯನೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ ಪ್ರಿಯರೇ. ನಿಮ್ಮ ಸ್ನೇಹಿತರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ, ನಿಮ್ಮ ತಾಯಿ ತಂದೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ, ನಿಮ್ಮ ಮಕ್ಕಳು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ, ನಿಮ್ಮ ಗಂಡತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ. ದೇವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಯಾರು ಬಂದು ನಿಮ್ಮ ಹೃದಯದಲ್ಲಿ ನಿಮ್ಮ ಭಾವನೆಗಳನ್ನು, ನಿಮ್ಮ ಚಿಂತೆಗಳನ್ನು ಯಾರು ನೋಡಲಿಕ್ಕಾಗಲ್ಲ. ಆದರೆ ಯೇಸು ಕ್ರಿಸ್ತನಿಗೆ ನಿಮ್ಮನ್ನು ಬಗ್ಗೆ ಎಲ್ಲವೂ ಗೊತ್ತಿದೆ. ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಯೋಸೇಫನ ಮೇಲೆ ದೇವರ ಹಸ್ತವು ಇದ್ದಾಗ ಅವನು ಉಪದ್ರವಕ್ಕೆ ಒಳಗಾದ. ಅವನು ಏನು ತಪ್ಪು ಮಾಡಿಲ್ಲ. ಯೋಬನ ಜೀವಿತದಲ್ಲಿ ನೋಡ್ರಿ, ಯೋಬನು ಯಾವುದೇ ವಿಧವಾದ ತಪ್ಪನ್ನು ಮಾಡಿಲ್ಲ. ಅವನು ನೀತಿವಂತನಾಗಿದ್ದ. ದೇವರು ಅವನನ್ನು ಬಗ್ಗೆ ಸಾಕ್ಷಿ ಕೊಡುತ್ತಾ ಇದ್ದಾರೆ. ಅವನು ನನ್ನ ಮೇಲೆ ಭಯವಿಟ್ಟು ಪಾಪವನ್ನು ದ್ವೇಷ ಮಾಡುತ್ತಾ ಇದ್ದಾನೆ, ಪಾಪವನ್ನು ನಿರಾಕರಿಸುವವನಾಗಿದ್ದಾನೆ, ನೀತಿವಂತನಾಗಿದ್ದಾನೆ. ಆದರೆ ಆ ನೀತಿವಂತನಿಗೆ ಬಂದಂಥ ಶೋಧನೆ ಭೂಮಿಯಲ್ಲಿ ಯಾರಿಗೂ ಬಂದಿರಲ್ಲ. ಅಷ್ಟು ನೋವುಗಳು, ಅಷ್ಟು ಕಷ್ಟಗಳು. ಕೆಲವೊಮ್ಮೆ ನನ್ನ ಕಷ್ಟಗಳಿಗೆ ಯಾಕೆ ಕಾರಣ? ಯಾವಾಗಲೂ ಪಾಪಗಳಲ್ಲ ಪ್ರಿಯರೇ. ಪಾಪಗಳು ಒಂದು ಕಾರಣ. ಆದರೆ ನೀವು ದೇವರಲ್ಲಿ ನಂಬಿಕೆಸ್ಥರಾಗಿ ನಡೆಯುವ ಸಮಯದಲ್ಲಿ ಯಾಕೆ ಎಂದು ಹೇಳುವ ಪ್ರಶ್ನೆಗೆ ನೀವು ಒಳಪಡುತ್ತೀರಾ. ದೇವರ ಮಹಿಮೆ ನಿಮ್ಮ ಮೇಲೆ ಉದಯವಾಗುವುದಕ್ಕೋಸ್ಕರ ದೇವರು ಕೆಲವೊಂದು ಕಷ್ಟದ ಹಾದಿಯನ್ನು ನಿಮಗೆ ಅನುಮತಿ ಕೊಡುತ್ತಾರೆ. ಯೋಬನ ಜೀವಿತದಲ್ಲಿ ಹಾಗೆ ಆಯಿತು. ಎಲ್ಲವನ್ನು ಕಳೆದುಕೊಂಡ, ಆದರೆ ಅವನ ನಂಬಿಕೆಯನ್ನು ಕಳ್ಕೊಂಡಿಲ್ಲ. ಈ ಬೆಳಿಗ್ಗೆ ಸಮಯದಲ್ಲಿ ನಾನು ನಿಮಗೆ ಹೇಳುತ್ತೇನೆ, ನಿಮ್ಮನ್ನು ಪ್ರೋತ್ಸಾಹ ಮಾಡುತ್ತೇನೆ. ಜೀವಿತದಲ್ಲಿ ಏನು ಬೇಕಾದರೂ ನಾವು ಕಳ್ಕೋಬಹುದು. ಕ್ರಿಸ್ತನಲ್ಲಿರುವ ನಂಬಿಕೆಯನ್ನು ಕಳ್ಕೋಬೇಡ್ರಿ. ಕ್ರಿಸ್ತನಲ್ಲಿರುವ ನಂಬಿಕೆಯನ್ನು ಕಳ್ಕೋಬೇಡ್ರಿ. ಕ್ರಿಸ್ತನಲ್ಲಿ ನೀವು ಇಟ್ಟಿರುವ ನಂಬಿಕೆ ಮತ್ತೆ ನಿಮ್ಮ ಜೀವಿತವನ್ನು ಕಟ್ಟಿ
ದೇವರ ಮಹಿಮೆ ನಿಮ್ಮ ಮೇಲೆ ಉದಯವಾಗಕ್ಕೆ ಹೋಗ್ತಾ ಇದೆ. ಯಾಕೆ ಈ ಪರೀಕ್ಷೆಗಳನ್ನು, ಈ ಶೋಧನೆಗಳನ್ನು ದೇವರು ಅನುಮತಿಸ್ತಾರೆ ಗೊತ್ತಾ? ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡುವುದರಿಂದ, ಇದರಗಿಂತ ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡುವುದರಿಂದ ದೇವರು ಈ ಕಾರ್ಯಗಳನ್ನು ನಿಮಗೆ ಅನುಮತಿ ಕೊಡುತ್ತಾರೆ. ಯಾಕೆ ಗೊತ್ತಾ? ಈ ಕಾರ್ಯಗಳ ಆ ನಂತರ ದೇವರು ಆತನ ಮಹಿಮೆಯಿಂದ ನಿಮ್ಮನ್ನು ತುಂಬಿಸಲು ಹೋಗುತ್ತಾ ಇದ್ದಾನೆ. ಈ ವಾಕ್ಯವನ್ನು ಕೇಳುವ ನಿಮ್ಮೆಲ್ಲರ ಮೇಲೆ ನಾನು ಹೇಳ್ತೀನಿ, ನೀವೆಲ್ಲರೂ ದೇವರ ಮಹಿಮೆಯನ್ನು ಹೊತ್ತು ಸಾಗುವ ಒಂದು ವಾಹನವಾಗಿ ದೇವರು ನಿಮ್ಮನ್ನು ಮಾರ್ಪಡಿಸಕ್ಕೆ ಹೋಗುತ್ತಾ ಇದ್ದಾನೆ. ಆಮೇಲೆಂದು ಹೇಳಿ ಸ್ವೀಕರಿಸಿಕೊಳ್ಳ್ರಿ. ದೇವರ ಮಹಿಮೆಯನ್ನು ಹೊತ್ತು ಸಾಗುವ ವಾಹನಗಳು ನೀವು. ದೇವರ ಮಹಿಮೆ ನಿಮ್ಮಿಂದ ಪ್ರಕಟ ಆಗಲಿಕ್ಕೆ ಹೋಗುತ್ತಾ ಇದೆ. ಅದಕ್ಕೆ ಕೆಲವೊಂದು ಕಾಲಗಳು ನೀವು ಅಡಗಿ ಇರಬೇಕಾಗಿತ್ತು, ನೀವು ನಿಮ್ಮನ್ನು ದಕ್ಕಿಸಿಕೊಳ್ಳಬೇಕಾಗಿತ್ತು. ಯಾಕೆ ದೇವರೇ? ಕನ್ಫ್ಯೂಷನ್ಸ್ಗಳಲ್ಲಿ ನೀವು ಇರಬೇಕಾಗಿತ್ತು. ಯಾಕೆ ಗೊತ್ತಾ? ದೇವರು ನಿಮ್ಮನ್ನು ಕೈ ಬಿಟ್ಟನಲ್ಲ, ದೇವರ ಮಹಿಮೆ ನಿಮ್ಮ ಮೇಲೆ ಉದಯವಾಗಲಿಕ್ಕೆ ಹೋಗುತ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಯೋಸೇಫನನ್ನು ಎಲ್ಲರೂ ಕೈ ಬಿಟ್ಟರು. ಅವನ ಜೊತೆ ಹುಟ್ಟಿದ ಬ್ರದರ್ಸ್ಗಳು, ಸಹೋದರರು ಕೊಲ್ಲಬೇಕೆಂದು ತೀರ್ಮಾನ ಮಾಡಿದರು. ಅವನು ಎಲ್ಲೇ ಹೋದರೂ ಅವನಿಗೆ ಸಿಕ್ಕಿದಲ್ಲ ಅನ್ಯಾಯ, ಯೋಸೇಫನಿಗೆ ಸಿಕ್ಕಿದ ಮೋಸ. ಸಹಾಯವನ್ನು ಸ್ವೀಕರಿಸಿಕೊಂಡವರು ಯೋಸೇಫನನ್ನು ಮರೆತು ಬಿಟ್ಟರು. ಜೊತೆ ಹುಟ್ಟಿದವರು ಕೊಲ್ಲಬೇಕೆಂದು ತೀರ್ಮಾನ ತೆಗೆದರು. ಅವರನ್ನು ಕೆಲವರು ಆಲೋಚನೆ ಕೊಟ್ಟರು, ಇಲ್ಲಪ್ಪ ನಮ್ಮ ಜೊತೆಯಲ್ಲಿ ಹುಟ್ಟುಬಿಟ್ಟಿದ್ದಾನೆ, ಅವನನ್ನು ಕೊಲ್ಲಬೇಡ, ಮಾರ್ಬಿಡೋಣ. ಗುಲಾಮನಾಗಿ ಮಾರ್ಬಿಟ್ರು. ಸಹೋದರರು ಗುಲಾಮನಾಗಿ ಐಗುಪ್ತ ದೇಶಕ್ಕೆ ಅವನನ್ನು ಮಾರಾಟ ಮಾಡಿಬಿಟ್ರು. ನಿಮ್ಮ ಜೊತೆ ಹುಟ್ಟಿರುವವರು ನಿಮ್ಮನ್ನು ಕೈ ಬಿಡಬಹುದು. ನಿಮ್ಮ ಕೈಯಲ್ಲಿ ಒಳ್ಳೆಯದನ್ನು ತಿಂದಿರುವವರು, ನಿಮ್ಮ ಕೈಯಿಂದ ಸಹಾಯವನ್ನು ತೆಗೆದುಕೊಂಡಿರುವರು ನಿಮ್ಮನ್ನು ಮರೆತು ಬಿಡಬಹುದು. ಆದರೆ ಒಂದು ನೆನಪು ಮಾಡಿಕೊಳ್ಳ್ರಿ. ಯಾಕೆ ಎಂದು ಕೇಳ್ತಾ ಇದ್ದೀರಾ? ದೇವರ ಹಸ್ತ ನಿಮ್ಮ ಮೇಲೆ ಇದೆ. ದೇವರ ಹಸ್ತ ನಿಮ್ಮ ಮೇಲೆ ಇರುವಾಗ ಎಲ್ಲರೂ ನಿಮಗೆ ಸಹಾಯ ಮಾಡುತ್ತಾರಂದ ಅರ್ಥ ಅಲ್ಲ. ಆದರೆ ಎಲ್ಲ ಸಂದರ್ಭಗಳಲ್ಲಿ, ಆ ಅನುಭವಗಳಲ್ಲಿ ದೇವರೇ ನಿಮ್ಮ ಜೊತೆ ಇರುತ್ತಾನ್ರಿ. ತುಂಬ ಬ್ಯೂಟಿಫುಲ್ ಆಗಿ ದೇವರ ವಾಕ್ಯ ಹೇಳುತ್ತದೆ. ಯೋಸೇಫನು ಸೆರೆಮನೆಯಲ್ಲಿ ಇದ್ದಾಗ ದೇವರು ಅವನ ಜೊತೆ ಇದ್ದರು. ಯೋಸೇಫನನ್ನು ಗುಲಾಮನಾಗಿದ್ದಾಗ ದೇವರು ಅವನ ಜೊತೆ ಇದ್ದರು. ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ದೇವರು ನಿಮ್ಮೊಂದಿಗೆ ಇದ್ದಾರೆ. ಕೊನೆಯಲ್ಲಿ ಯೋಸೇಫನ ಜೀವಿತ ಏನಾಯಿತು? ಮನುಷ್ಯನು ಅವನಿಗೆ ಮಾಡಿದಲ್ಲ ಅನ್ಯಾಯ, ದೇವರು ಆತನ ನೀತಿಯನ್ನು ಯೋಸೇಫನಿಗೆ ಮಾಡಿ ಗುಲಾಮನಾಗಿ ಹೋದ ಆ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಮಾರ್ಪಡಿಸಿದರು. ಅವನನ್ನು ಹಾಗೆ ಮಾಡಿದ ಎಲ್ಲರೂ ಒಂದು ದಿವಸ ಬಂತು, ಎಲ್ಲರೂ ಅವನ ಕಾಲಿಗೆ ಬಂದು ಅಡ್ಡ ಬಿದ್ದು ನಮಸ್ಕಾರ ಮಾಡುವ ಹಾಗೆ ದೇವರು ಮಾಡಿದರು. ಅಷ್ಟು ಮೇಲಕ್ಕೆ ಯೋಸೇಫನನ್ನು ಎತ್ತಿ ಆತನ ಮಹಿಮೆಯಿಂದ ಯೋಸೇಫನನ್ನು ದೇವರು ತುಂಬಿದರು. ಅದೇ ದೇವರು ಇವತ್ತು ನಿಮ್ಮ ಸಂಗಡ ಇದ್ದಾರೆ. ಇವತ್ತು ನೀವು ನೋಡುವ ಪರಿಸ್ಥಿತಿ, ಇವತ್ತು ನೀವು ಒಳಗೆ ಹೋಗುವ ಆ ಕಷ್ಟದ ಹಾದಿಗಳು, ನಂಬಿಕೆಯನ್ನು ಕಳ್ಕೋಬೇಡ್ರಿ. ಅದು ದೇವರ ಮಹಿಮೆ ನಿಮ್ಮ ಮೇಲೆ ಉದಯವಾಗುವುದಕ್ಕೆ ಕಾರಣ ಆಗುತ್ತದೆ. ಯಾಕೆಂದರೆ ಬಂಗಾರಿಗಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಪರಿಶೋಧಿಸಲ್ಪಡುವ ಕಾಲ. ಸ್ವಲ್ಪ ಕಾಲ ದೇವರ ಮೇಲೆ ನಂಬಿಕೆ ಇಡ್ರಿ, ನಂಬಿಕೆ ಕಳ್ಕೋಬೇಡ್ರಿ. ದೇವರು ನಿಮ್ಮ ಸಂಗಡ ಇದ್ದಾನೆ, ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಯಾಕೆ ಇದೆಲ್ಲ ನಡೆಯುತ್ತದೆ? ಉತ್ತರ ಏನು ಗೊತ್ತಾ? ನೀವು ದೇವರ ಮಹಿಮೆಯನ್ನು ಹೊತ್ತು ಸಾಗುವ ವಾಹನವಾಗಿ ದೇವರು ನಿಮ್ಮನ್ನು ಮಾರ್ಪಡಿಸಕ್ಕೆ ಹೋಗುತ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನಿಮ್ಮಿಂದ ಈ ಲೋಕದಲ್ಲಿರುವ ಎಲ್ಲ ಜನರು ಆಶೀರ್ವಾದಗಳನ್ನು ಸ್ವೀಕರಿಸಕ್ಕೆ ಹೋಗುತ್ತಾ ಇದ್ದಾರೆ. ನಿಮ್ಮ ಕುಟುಂಬ, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಎಲ್ಲರೂ ನಿಮ್ಮಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಕ್ಕೆ ಹೋಗುತ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಕಾಲ ಈ ಪರೀಕ್ಷೆ. ದೇವರು ನಿಮ್ಮ ಸಂಗಡ ಇದ್ದಾನೆ. ನಂಬಿಕೆಯಿಂದ ಇರ್ರಿ. ನಿಮ್ಮ ದುಃಖವು ಸಂತೋಷವಾಗುತ್ತದೆ. ನಿಮ್ಮ ದುಃಖವು ಸಂತೋಷವಾಗುತ್ತದೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.